ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಶ್ರೀ ವ್ಯಾಸರು ಮತ್ತು ಗಾಂಧಾರಿಯ ಮುಂದೆ ಸಂಜಯನು ರಾಜ ಧೃತರಾಷ್ಟ್ರನಿಗೆ ಶ್ರೀಕೃಷ್ಣನ ಮಹಾತ್ಮ್ಯವನ್ನು ತಿಳಿಸೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಧೃತರಾಷ್ಟ್ರ ಭಗವಂತನ ಸ್ವರೂಪದ ವರ್ಣನೆಯನ್ನು ಮಾಡು, ಅವನ ನಾಮ ಮತ್ತು ಅವನ ಈ ಕಾರ್ಯಗಳಿದೆಯಲ್ಲ, ಅದರಿಂದ ನಾನು ಕೂಡ ಅದನ್ನು ತಿಳ್ಕೊಂಡು ನಾನು ಕೂಡ ಅವನನ್ನು ಪಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಕೇಳಿದಾಗ ಸಂಜಯ ತನಗೆ ಗೊತ್ತಿರುವಷ್ಟು ಭಗವಂತನ ನಾಮ ಮತ್ತು ಅದರ ಅರ್ಥದ ವಿವರಣೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ಭಗವಂತನಿಗೆ ಬೇಕಾದಷ್ಟು ಹೆಸರುಗಳಿದೆ, ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ ಆ ಹೆಸರು ಬರೋದಕ್ಕೆ, ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಈಗ ಮುಂದುವರೆದು ಹೇಳ್ತಾನೆ, ಆರ್ಷ ಅರ್ಥಾತ್ ಉಪನಿಷತ್ತುಗಳಿಂದ ಅವನು ಪ್ರಕಾಶಿತನಾದಂಥ ಕಾರಣದಿಂದ ಅವನನ್ನ ಅರ್ಷಭ ಅಂತ ಕರೀತಾರೆ. ಅಂದರೆ ನಮಗೆ ಭಗವಂತ ಏನು ಅಥವಾ ಹೇಗೆ ಅನ್ನೋದು ಗೊತ್ತಾಗೋದು ಉಪನಿಷತ್ತುಗಳಿಂದ, ಅದಕ್ಕೋಸ್ಕರ ಅವನನ್ನು ಅರ್ಷಭ ಅಂತ ಕರೀತಾರೆ. ಮತ್ತು ವೇದಗಳು ಭಗವಂತನ ನೇತ್ರಗಳಾಗಿದೆ, ಅದಕ್ಕೋಸ್ಕರ ಅವನನ್ನು ಋಷಭೇಕ್ಷಣ ಅಂತ ಕರೀತಾರೆ. ನೀವು ಭಗವಂತ ಯಾವುದೇ ಒಂದು ಉತ್ಪನ್ನವಾಗುವಂತಹ ಜೀವಿಗಳಿಂದ ಉತ್ಪನ್ನವಾಗಿಲ್ಲ. ಈಗ ನಾವು ಹುಟ್ಟಿರೋದು ಬೇರೆಯವರಿಂದ ಅಲ್ವಾ, ನಮ್ಮ ತಂದೆ ತಾಯಿಗಳಿಂದ ಹುಟ್ಟಿರುವಂಥದ್ದು. ಅಂದರೆ ಮೊದಲೇ ಬೇರೆಯವರಿಂದ ಉತ್ಪನ್ನವಾಗಿರೋರಿಂದ ನಾವು ಉತ್ಪತ್ತಿಯಾಗಿದ್ದೀವಿ. ಆದರೆ ಭಗವಂತ ಹಾಗಲ್ಲ, ಯಾವುದೇ ಉತ್ಪನ್ನವಾಗುವಂಥ ಜೀವಿಗಳಿಂದ ಉತ್ಪತ್ತಿಯಾಗಿಲ್ಲ, ಅದಕ್ಕೋಸ್ಕರ ಅವನನ್ನು ಅಜ ಅಂತ ಕರೀತಾರೆ. ಆಮೇಲೆ ಉದರ ಅಂದರೆ ಏನು, ಇಂದ್ರಿಯಗಳ ಸ್ವಯಂ ಪ್ರಕಾಶಕ. ಮತ್ತು ಧಾಮ ಅಂತಂದರೆ ಅವುಗಳನ್ನು ದಮನ ಮಾಡೋದ್ರಿಂದ. ಉದರ ಅಂತಂದರೆ ಇಂದ್ರಿಯಗಳು, ಅದು ಇಂದ್ರಿಯಗಳ ಸ್ವಯಂ ಪ್ರಕಾಶಕ ಅವನು, ಇಂದ್ರಿಯಗಳನ್ನು ಅವನೇ ಸ್ವಯಂ ಪ್ರಕಾಶನ ಮಾಡಿರುವಂಥವನು. ಮತ್ತು ಅದನ್ನು ದಮನ ಮಾಡೋದ್ರಿಂದ ನೀನು ದಾಮೋದರನಾಗಿದೀಯಾ. ಆಮೇಲೆ ಹೃಷಿಕ ವೃತ್ತಿ ಸುಖ ಮತ್ತು ಸ್ವರೂಪ ಸುಖಕ್ಕೆ ಹೃಷಿಕ ಅಂತ ಹೇಳ್ತಾರೆ. ಅದರ ಈಶನಾದ ನಿನ್ನನ್ನ ಅಂತಂದರೆ, ಈಗ ನಮಗೆ ವೃತ್ತಿಯಿಂದ ಸುಖ ಸಿಗುತ್ತೆ, ಸ್ವರೂಪದಿಂದ ಕೂಡ ಸ್ವರೂಪ ಸುಖ, ವೃತ್ತಿ ಸುಖ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೃಷಿಕ ಅಂತ ಹೇಳೋದು. ಆ ಒಂದು ಸುಖಕ್ಕೆ ಈಶನಾದ ನಿನ್ನನ್ನು ಹೃಷಿಕೇಶ ಅಂತ ಕರೀತಾರೆ. ಮತ್ತು ಭಗವಂತನ ಭುಜಗಳಿಂದ ಪೃಥ್ವಿ ಮತ್ತು ಆಕಾಶವನ್ನು ಧರಿಸ್ಕೊಂಡಿರೋ ಕಾರಣದಿಂದ ಮಹಾಬಾಹು ಅಂತ ಅನ್ನಿಸ್ಕೊಳ್ತಾನೆ. ಇಲ್ಲಿ ಭಗವಂತನಿಗೆ ಹೇಳ್ತಾನೆ ಸಂಜಯ, ಕೃಷ್ಣ ಯಾವತ್ತೂ ಕೂಡ ಅಥಹ ಅಂತಂದ್ರೇನು, ಕೆಳಗಿನ ಕಡೆ ಕ್ಷೀಣಿಸೋದಿಲ್ಲ, ಅವನು ಯಾವತ್ತೂ ಮೇಲಕ್ಕೆ ಹೋಗ್ತಾ ಇರ್ತಾನೆ ಹೊರತು ಕ್ಷೀಣಿಸೋದಿಲ್ಲ. ಅದಕ್ಕೋಸ್ಕರನೇ ಅವನನ್ನು ಅಧೋಕ್ಷಜ ಅಂತ ಕರೀತಾರೆ. ಮತ್ತು ನರರ ಜೀವಿಗಳ ಅಂತ ಅರ್ಥ. ನರರ ಅಂತಂದರೆ ಅಯನ ಅಂತಂದರೆ ಆಶ್ರಯ ಅಂತ ಅರ್ಥ. ಅಂದರೆ ಜೀವಿಗಳ ಆಶ್ರಯನಾಗಿರುವಂಥವನು. ನರರ ಅಯನ ಆದ ಕಾರಣದಿಂದ ನಾರಾಯಣ ಅಂತ ಅನ್ನಿಸ್ಕೊಳ್ತೀಯ ನೀನು ಅಂತ ಹೇಳ್ತಾ ಇದ್ದಾನೆ. ಮತ್ತು ಯಾರು ಎಲ್ಲರಲ್ಲೂ ಕೂಡ ಪೂರ್ಣನಾಗಿರ್ತಾನೋ ಮತ್ತು ಎಲ್ಲರ ಆಶ್ರಯನಾಗಿರ್ತಾನೋ ಅವನನ್ನು ಪುರುಷ ಅಂತ ಹೇಳೋದು. ಆಯಿತಾ, ಈಗ ಎಲ್ಲರಲ್ಲೂ ಪೂರ್ಣನಾಗಿರಬೇಕು ಮತ್ತು ಆಶ್ರಯ ಕೊಡುವಂಥವನಾಗಿರಬೇಕು, ಅಂಥವನನ್ನು ಪುರುಷ ಅಂತ ಹೇಳ್ತಾರೆ. ಅಂಥ ಪುರುಷರಲ್ಲಿ ಶ್ರೇಷ್ಠನಾದ್ದರಿಂದ ನೀನು ಪುರುಷೋತ್ತಮನಾಗಿದೆಯಾ. ನೀನು ಸತ್ ಮತ್ತು ಅಸತ್ ಎಲ್ಲದರ ಉತ್ಪತ್ತಿ, ಏನೇನು ಸತ್ ಇದೆಯೋ ಅಸತ್ ಇದೆಯೋ ಎಲ್ಲದರ ಉತ್ಪತ್ತಿ ಮತ್ತು ಲಯದ ಸ್ಥಾನ ನೀನೇ ಆಗಿದೆಯಾ. ಅಂದರೆ ಎಲ್ಲವೂ ಉತ್ಪತ್ತಿಯಾಗೋದು ಅವನಿಂದಾನೇ, ಲಯವಾಗೋದು ಕೂಡ ಅವನಿಂದಾನೇ. ಮತ್ತು ಸದಾ ಅದೆಲ್ಲವನ್ನ ತಿಳ್ಕೊಂಡಿದ್ಯಾ, ಅದಕ್ಕೋಸ್ಕರನೇ ಸರ್ವ ಅಂತ ನೀನಾಗಿದೆಯಾ. ಎಲ್ಲ ಅಂತ ಹೇಳೋದು ಕೂಡ ಭಗವಂತನೇ, ಸರ್ವ ಅಂತ ಅನ್ನಿಸ್ಕೊಂಡಿದ್ಯಾ. ಶ್ರೀಕೃಷ್ಣ ಸತ್ಯದಲ್ಲಿ ಪ್ರತಿಷ್ಠಿತನಾಗಿದ್ದಾನೆ ಮತ್ತು ಸತ್ಯ ಅವನಲ್ಲಿ ಪ್ರತಿಷ್ಠಿತವಾಗಿದೆ. ಮತ್ತು ಅವರು ಸತ್ಯಕ್ಕಿಂತ ಸತ್ಯನಾಗಿರುವಂಥವನು, ಅದಕ್ಕೋಸ್ಕರನೇ ಸತ್ಯ ಅನ್ನೋದು ಕೂಡ ಅವನ ಹೆಸರೇ ಆಗಿದೆ. ನೋಡಿದ್ರ, ಸತ್ಯ ಅಂತ ಕೂಡ ಭಗವಂತನನ್ನು ಕರೀತಾರೆ. ಅವರು ವಿಕ್ರಮಣ ಮಾಡಿದ ಕಾರಣದಿಂದ, ಅಂದರೆ ಅರ್ಥ ಏನು, ವಾಮನ ಅವತಾರ ಇದೆಯಲ್ಲ, ಅದರಲ್ಲಿ ತನ್ನ ಪಾದಗಳಿಂದ ವಿಶ್ವವನ್ನೇ ವ್ಯಾಪಿಸ್ಕೊಳ್ತಾನಲ್ಲ, ಅದಕ್ಕೋಸ್ಕರನೇ ವಿಷ್ಣುವಾಗಿದ್ದೀರಾ. ಜಯ ಮಾಡಿದ ಕಾರಣದಿಂದ ಜಿಷ್ಣು ಆಗಿದ್ದೀರಾ. ನಿತ್ಯರಾಗಿರುವ ಕಾರಣದಿಂದ ಅನಂತವಾಗಿದ್ದೀರಾ. ಮತ್ತು ಗೋ ಅರ್ಥಾತ್ ಇಂದ್ರಿಯಗಳು, ಗೋ ಅಂತಂದರೆ ಈ ಇಂದ್ರಿಯಗಳು ಅಂತ, ಆ ಇಂದ್ರಿಯಗಳ ಜ್ಞಾತನಾದ್ರಿಂದ ಗೋವಿಂದರಾಗಿದ್ದೀರಾ ಅಂತನ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಇಲ್ಲಿ ಹೇಳ್ತಾ ಕೃಷ್ಣನಿಗೆ ನೀನು
ಈ ಒಂದು ಕಾರ್ಯವನ್ನ ಮಾಡಿರೋದ್ರಿಂದ ನಿನ್ನನ್ನು ಈ ರೀತಿ ಕರೀತಾರೆ ಅಂತ ಕೃಷ್ಣನಿಗೆ ಹೇಳೋದಕ್ಕೆ ಶುರು ಮಾಡ್ತಾನವನು. ಆಯಿತಾ? ನಿನ್ನನ್ನು ಅನಂತ ಅಂತ ಕರೀತಾರೆ. ಯಾಕೆ? ನೀನು ನಿತ್ಯವಾಗಿದೆಯಾ, ನೀನು ಇಂದ್ರಿಯಗಳ ಜ್ಞಾತನಾಗಿರೋದ್ರಿಂದ ಗೋವಿಂದ ಅಂತ ಕರೀತಾರೆ ನಿನ್ನನ್ನು ಅಂತ. ಅವರು ತಮ್ಮ ಅಧಿಕಾರ ಸ್ಫೂರ್ತಿಯಿಂದ ಅಸತ್ಯವನ್ನು ಸತ್ಯವನ್ನಾಗಿಸಿ ತೋರಿಸಿ ಎಲ್ಲ ಪ್ರಜೆಗಳನ್ನು ಮೋಹದಲ್ಲಿ ಬೀಳಿಸ್ತಾರೆ. ನೋಡಿದ್ರ? ತನ್ನ ಒಂದು ಸತ್ತ ಅಂತ ಹೇಳ್ತಾರೆ, ಅಂದರೆ ಅಧಿಕಾರ, ಆ ಒಂದು ಸ್ಫೂರ್ತಿಯಿಂದ ಏನು ಮಾಡ್ತಾನೆ, ಅಸತ್ಯವನ್ನು ಸತ್ಯವನ್ನಾಗಿ ತೋರಿಸಿ. ಈಗ ಈ ಒಂದು ಐಹಿಕ ಪ್ರಪಂಚವನ್ನು ಅಸತ್ ಅಂತ ಹೇಳ್ತೀವಿ, ಆ ಅಸತ್ತನ್ನೇ ಸತ್ಯವನ್ನಾಗಿದೆ, ಏನೋ ಶಾಶ್ವತವಾಗಿರೋ ಇರುತ್ತೆ ಅನ್ನೋ ರೀತಿ ನಾವಿಲ್ಲಿ ಕೆಲಸಗಳನ್ನು ಮಾಡ್ತೀವಿ. ಅಂದರೆ ನಾವೆಲ್ಲ ಮೋಹಕ್ಕೆ ಒಳಗಾಗಿದ್ದೀವಿ. ಯಾಕೆ? ಆ ಭಗವಂತ ನಮ್ಮನ್ನೆಲ್ಲ ಅವನ ಮಾಯೆಯ ಮೋಹದಲ್ಲಿ ಬೀಳಿಸ್ತಾನೆ. ನಿರಂತರವಾಗಿ ಧರ್ಮದಲ್ಲಿ ಸ್ಥಿತರಾಗಿರುವಂತಹ ಭಗವಂತ ಮಧುಸೂದನನ ಸ್ವರೂಪ ಈ ರೀತಿಯಾಗಿದೆ ಅಂತಂದ್ಬಿಟ್ಟು ಅವನು ಧೃತರಾಷ್ಟ್ರನಿಗೆ ವಿವರಣೆ ಮಾಡಿ ಹೇಳ್ತಾನೆ. ಈ ರೀತಿ ಎಲ್ಲ ಹೇಳ್ತಾರೆ ಭಗವಂತನ ವಿಷಯದಲ್ಲಿ. ಅವನ ಸ್ವರೂಪ ಇದೇ ರೀತಿಯಾಗಿರುವುದು. ಆ ಶ್ರೀ ಅಚ್ಯುತ ಭಗವಂತ ಕೌರವರನ್ನು ನಾಶದಿಂದ ಉಳಿಸೋದಕ್ಕೋಸ್ಕರ ಇಲ್ಲಿಗೆ ಬರುವವನಿದ್ದಾನೆ ಅಂತ ಕೂಡ ಹೇಳ್ತಾನೆ. ಅಂದರೆ ಎಲ್ಲದಕ್ಕೂ ಒಡೆಯನಾಗಿರುವಂಥ ಭಗವಂತನೇ ಕೌರವರು ನಿರ್ನಾಮ ಆಗೋದಂತೂ ಗ್ಯಾರಂಟಿ. ಆದರೆ ಉಳುವಿಕೆಗೆ ಒಂದೇ ಒಂದು ಚಾನ್ಸ್ ಇದೆ. ಆಯಿತಾ? ಕೌರವರನ್ನು ಉಳಿಸೋದಕ್ಕೋಸ್ಕರ ಇಲ್ಲಿ ಆ ಅಚ್ಯುತನಾದ ಭಗವಂತ ಬರಬೇಕು ಅಂತ ಬರೋವನಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಧೃತರಾಷ್ಟ್ರನಿಗೆ ಮೆಸೇಜ್ ಕೊಡ್ತಾ ಇದ್ದಾನೆ. ಈಗ ಧೃತರಾಷ್ಟ್ರ ಹೇಳ್ತಾನೆ, ಸಂಜಯನೇ, ಯಾರು ತಮ್ಮ ನೇತ್ರಗಳಿಂದ ಭಗವಂತನ ತೇಜೋಮಯವಾದ ದಿವ್ಯ ವಿಗ್ರಹದ ದರ್ಶನವನ್ನು ಮಾಡ್ತಾರೋ ಆ ನೇತ್ರವಂತ ಪುರುಷರ ಭಾಗ್ಯದ ಲಾಲಸೆ ಕೂಡ ಆ ನೇತ್ರವಂತ ಪುರುಷರ ಭಾಗ್ಯದ ಲಾಲಸೆ ನನಗೂ ಕೂಡ ಆಗ್ತಾ ಇದೆ. ಅಂದರೆ ನಾನು ಕೂಡ ಭಗವಂತನ ಆ ತೇಜೋಮಯವಾದ ದರ್ಶನವನ್ನು ಮಾಡಬೇಕು ಅಂತ ಇಷ್ಟ ಆಗ್ತಾ ಇದೆ. ಯಾರದನ್ನು ನೋಡ್ತಾರೆ ನೋಡಿ, ಅಂಥ ಒಂದು ಆಸೆ ನನಗೂ ಆಗ್ತಾ ಇದೆ. ನಾನು ಆದಿ ಮಧ್ಯ ಮತ್ತು ಅಂತ್ಯದಿಂದ ರಹಿತನಾದಂತಹ ಅನಂತ ಕೀರ್ತಿ ಮತ್ತು ಬ್ರಹ್ಮಾದಿಗಳಿಗಿಂತಲೂ ಕೂಡ ಶ್ರೇಷ್ಠನಾದ ಪುರಾಣ ಪುರುಷ ಶ್ರೀಕೃಷ್ಣನ ಶರಣಾಗತಿಯನ್ನು ತಗೊಳ್ತೀನಿ. ನೋಡಿ, ಈಗ ಅವನಿಗೆ ಭಗವಂತನ ಶರಣಾಗತಿಗೆ ನಾನು ಹೋಗಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಶರಣಾಗತಿಯನ್ನು ಪಡ್ಕೊಳ್ತೀನಿ. ಯಾರು 3 ಲೋಕಗಳ ರಚನೆಯನ್ನು ಮಾಡಿದಾರೋ, ದೇವತೆಗಳು, ಅಸುರರು, ನಾಗರು ಮತ್ತು ರಾಕ್ಷಸರನ್ನೂ ಕೂಡ ಯಾರು ಉತ್ಪತ್ತಿ ಮಾಡಿದಾನೋ, ಮತ್ತು ರಾಜರು ಮತ್ತು ವಿದ್ವಾಂಸರಲ್ಲಿ ಪ್ರಧಾನನಾಗಿದ್ದಾನೋ ಆ ಇಂದ್ರನ ಧನುಜನಾದಂತಹ, ಅಂದರೆ ಇಂದ್ರನಿಗೆ ಸೋದರನಾದಂತಹ ಶ್ರೀಕೃಷ್ಣನಿಗೆ ನಾನು ಶರಣಾಗತನಾಗಿದ್ದೀನಿ ಅಂತಂದ್ಬಿಟ್ಟು ಇಲ್ಲಿ ಈಗ ಶರಣಾಗತಿಯನ್ನು ತಗೊಳ್ತಾ ಇದ್ದಾನೆ. ಭಗವಂತನ ಶರಣಾಗತಿಗೆ ಅವನು ಬರೋದಕ್ಕೆ ಮನಸ್ಸು ಮಾಡಿ ಒಪ್ಕೊಂಡಿದ್ದಾನೆ. ನೋಡಿ, ಇಷ್ಟೂ ದಿವಸಗಳ ಕಾಲ ಮಗ 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 ಅಂತ ಮೋಹದಲ್ಲಿದ್ದ, ಸಿಂಹಾಸನ ಅಂದ್ಕೊಂಡಿದ್ದ, ರಾಜ್ಯ ಅಂದ್ಕೊಂಡಿದ್ದ. ಈಗ ಅವನಿಗೆ ಅದೆಲ್ಲ ಯಾವುದೂ ಬೇಡ, ನಾನು ಭಗವಂತನ ಶರಣಾಗತಿಗೆ ಬರಬೇಕು ಅಂತಂದ್ಬಿಟ್ಟು ಈಗ ಅವನು ಭಗವಂತನ ಶರಣಾಗತಿಗೆ ಬಂದಿದ್ದೀನಿ ಅಂತ ಸಂಜಯನ ಮುಂದೆ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.